ಓಶೋರವರ ವಿಜ್ಞಾನ ಭೈರವ ತಂತ್ರದ 6ನೇ ಸೂತ್ರವನ್ನು ನೋಡೋಣ ಇವತ್ತು. ದಿನನಿತ್ಯದ ಚಟುವಟಿಕೆಗಳಲ್ಲಿ ಇರುವಾಗ ಅಂತರದಲ್ಲಿ ಲಕ್ಷ್ಯವಿಡಿ. ದಿನನಿತ್ಯದ ಚಟುವಟಿಕೆಯಲ್ಲಿ ಇರುವಾಗ 2 ಉಸಿರಾಟಗಳ ನಡುವೆ ಗಮನ ಇರಲಿ. ಈ ರೀತಿಯ ಅಭ್ಯಾಸ ಮಾಡಿದರೆ ಕೆಲವೇ ಸಮಯದಲ್ಲಿ ಹೊಸ ಜನ್ಮದಲ್ಲಿ ಇರುವಿರಿ. ದಿನದ ಚಟುವಟಿಕೆಗಳಲ್ಲಿ 2 ಉಸಿರಿನ ಅಂಶವನ್ನು ಗಮನಿಸಿ. ಒಂದು ಉಸಿರನ್ನು ಒಳಗೆ ತೆಗೆದುಕೊಂಡು ಅದು ಆಚೆಗೆ ಹೋಗುವ ಮುನ್ನ ಮಧ್ಯದ ಅಂತರ, ಸಣ್ಣ ವಿಶ್ರಾಂತಿ, ಅದನ್ನು ಗಮನಿಸಿ. ಹೊರಗೆ ಹೋದ ಉಸಿರು ಮುಗಿದು ಒಳಗೆ ತೆಗೆದುಕೊಳ್ಳುವ ಮುನ್ನ ಇರುವ ಅಂತರ, ಅದನ್ನು ಗಮನಿಸಿ. ಇದು ನಿರಂತರ ಆಗಬೇಕು. ಹಾಗೂ ಇದನ್ನು ನಿಮ್ಮ ಇತರ ಚಟುವಟಿಕೆಗಳ ಜೊತೆಯಲ್ಲಿಯೇ ಗಮನಿಸಬೇಕು. ಒಬ್ಬರೇ ಕುಳಿತು ಚಟುವಟಿಕೆಗಳು ಇಲ್ಲದ ಸಮಯದಲ್ಲಿ ಮಾಡಬಾರದು. ತಿನ್ನುವಾಗ, ಊಟ ಮಾಡುತ್ತಿರುವಾಗ ಉಸಿರಿನ ಅಂತರ ಗಮನಿಸಿ. ಮಲಗಲು ಹೋದಾಗ, ನಿದ್ದೆ ಬರುವ ಮುಂಚೆ ಗಮನಿಸಿ. ಚಟುವಟಿಕೆಗಳಲ್ಲಿಯೇ ಏಕೆಂದರೆ ಯಾವುದೇ ಕೆಲಸ ಮನಸ್ಸನ್ನು ವಿಚಲಿತಗೊಳಿಸುತ್ತದೆ. ಕೆಲಸಕ್ಕೆ ಗಮನ ಕೊಡಬೇಕಾಗುತ್ತದೆ. ಅದನ್ನು ಕಡೆಗಣಿಸಿ ಉಸಿರಿನ ಅಂತರವನ್ನು ನೋಡಿ. ನಿಮಗೆ ಇರುವಿಕೆಯಲ್ಲಿ 2 ಪದರ ಇರುತ್ತದೆ, ಇರುವುದು ಹಾಗೂ ಕೆಲಸ ಮಾಡುವುದು. 2 ಪದರಗಳು ಕೇಂದ್ರ ಹಾಗೂ ಪರಿಧಿ. ಇರುವುದು ಕೇಂದ್ರವಾಗುತ್ತದೆ, ಮಾಡುವುದು ಪರಿಧಿ. ಎರಡನ್ನೂ ಮಾಡಿ. ಕೆಲಸ ಮಾಡುತ್ತಾ ಕೇಂದ್ರದಲ್ಲಿ ಇರಿ. ಆಗ ಏನಾಗುತ್ತದೆ? ನಿಮ್ಮ ಕೆಲಸ ನಟನೆಯಂತೆ ಆಗುತ್ತದೆ. ನೀವೊಂದು ಪಾತ್ರವಾಗುವಿರಿ. ರಾಮನ ಪಾತ್ರ ಅಥವಾ ಕ್ರಿಸ್ತನ ಪಾತ್ರ. ಯಾವುದೇ ಪಾತ್ರ ಮಾಡುತ್ತಿರುವಾಗಲೂ ನೀವು ಏನು ಎಂಬ ಅರಿವು ನಿಮಗೆ ಇರುತ್ತದೆ. ಕೇಂದ್ರದಲ್ಲಿ ನೀವು ಯಾರು ಎಂಬುದು ನಿಮಗೆ ಗೊತ್ತಿರುತ್ತದೆ. ಪರಿಧಿಯಲ್ಲಿ ನೀವು ರಾಮ, ಕೇಂದ್ರಕ್ಕೆ ನೀವು ರಾಮ ಅಲ್ಲ ಎಂದು ಗೊತ್ತಿರುತ್ತದೆ. ಗಮನ ಕೇಂದ್ರದಲ್ಲಿ, ಚಟುವಟಿಕೆ ಪರಿಧಿಯಲ್ಲಿ. ಇದನ್ನು ಅಭ್ಯಾಸ ಮಾಡುವಿರಾದರೆ ಇಡೀ ಜೀವನ ನಾಟಕದಂತೆ ಇರುತ್ತದೆ. ಅನೇಕ ಪಾತ್ರಗಳನ್ನು ಪರಿಧಿಯಲ್ಲಿ ಮಾಡುತ್ತಿರುವಾಗ ಕೇಂದ್ರದಲ್ಲಿ, ಅಂತರದಲ್ಲಿ ಅರಿವಿನಿಂದ ಇರಬಹುದು. ಈ ಅಂತರವನ್ನು ಮರೆತರೆ ನೀವು ಪಾತ್ರ ಮಾಡುತ್ತಿರುವುದಿಲ್ಲ. ನೀವೇ ಪಾತ್ರದಲ್ಲಿ ಗುರುತಿಸಿಕೊಂಡು ನಾಟಕದಿಂದ ಹೊರಗೆ ಉಳಿಯುವಿರಿ. ಜೀವನವನ್ನು ತಪ್ಪಾಗಿ ಭ್ರಮಿಸಿದಿರಿ. ಈಗ ಈ ತಪ್ಪನ್ನೇ ನಾವು ಮಾಡುತ್ತಿರುವುದು. ಪ್ರತಿಯೊಬ್ಬರೂ ಜೀವಿಸಿದ್ದೇವೆ ಎಂದು ಅಂದುಕೊಂಡಿದ್ದೇವೆ. ಇಲ್ಲ, ಪಾತ್ರ ಜೀವಿಸಿಲ್ಲ. ಇದು ಜೀವನ ಅಲ್ಲ. ಈ ಸಮಾಜ, ಪರಿಸರ, ಸಂಸ್ಕೃತಿ, ಪದ್ಧತಿ, ಈ ದೇಶ, ಸಂದರ್ಭ ಇತ್ಯಾದಿಗಳು ನಮಗೆ ಒಂದು ಪಾತ್ರವನ್ನು ಕೊಟ್ಟಿದೆ. ನಾವು ಪಾತ್ರವಾಗದೆ ಅದರಲ್ಲಿ ಗುರುತಿಸಿಕೊಂಡಿದ್ದೇವೆ. ಇದನ್ನು ಮುರಿಯಲು ಇರುವುದೇ ಈ ತಂತ್ರ. ಕೃಷ್ಣನಿಗೆ ಹಲವಾರು ಹೆಸರುಗಳಿವೆ. ಕೃಷ್ಣ ದೊಡ್ಡ ನಟ. ಆತನು ಕೇಂದ್ರದಲ್ಲಿ ಇದ್ದುಕೊಂಡೇ ನಟಿಸುತ್ತಾನೆ. ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಆಟವಾಡುತ್ತಿದ್ದಾನೆ. ಗುರುತಿಸಿಕೊಂಡರೆ ಗಂಭೀರತೆ ಬರುತ್ತದೆ. ನೀವು ನಿಜವಾಗಿಯೂ ರಾಮನಾದರೆ ತೊಂದರೆಗಳು ಜಾಸ್ತಿಯಾಗುತ್ತದೆ. ಗಂಭೀರತೆಯಿಂದ ಈ ತೊಂದರೆಗಳು ಎದುರಾಗುತ್ತದೆ. ಸೀತೆಯ ಅಪಹರಣವಾದರೆ ನಿಮಗೆ ಹೃದಯಾಘಾತವಾಗುವುದುಂಟು. ನಾಟಕವೇ ನಿಂತು ಹೋಗುತ್ತದೆ. ನೀವು ಕೇವಲ ನಟರು. ಸೀತೆಯ ಕಳ್ಳತನವಾದರೆ ನಿಮಗೇನೂ ಆಗಬೇಕಿಲ್ಲ. ಮನೆಗೆ ಬಂದು ಆನಂದವಾಗಿ ನಿದ್ರಿಸಬಹುದು. ಕನಸಿನಲ್ಲಿಯೂ ಕಾಡದು. ನಿಜವಾಗಿ ಸೀತೆಯ ಅಪಹರಣವಾದಾಗ ರಾಮನು ಅಳುತ್ತಿದ್ದನು. ಮರಗಳನ್ನು ನನ್ನ ಸೀತೆಯನ್ನು ಕಂಡಿರಾ ಎಂದು ಕೇಳುತ್ತಿದ್ದನು. ರಾಮ ನಿಜವಾಗಿ ತನ್ನನ್ನು ಗುರುತಿಸಿಕೊಂಡು ಅಳುತ್ತಿದ್ದರೆ ಆತ ದೇವರು ಹೇಗಾದನು? ರಾಮನ ನಿಜವಾದ ಅವತಾರದಲ್ಲೂ ಅವನು ಆಡುತ್ತಿದ್ದುದು ನಾಟಕ, ಒಂದು ಪಾತ್ರ. ಜಗತ್ತಿನ ದೊಡ್ಡ ರಂಗಮಂಟಪದಲ್ಲಿ ರಾಮನದು ಒಂದು ಪಾತ್ರ. ಬೇರೆ ಯಾವ ದೇಶದಲ್ಲೂ ಕಾಣದ ಕಥೆ ಭಾರತದಲ್ಲಿ ಇದೆ. ರಾಮನು ಹುಟ್ಟುವ ಮುಂಚೆಯೇ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದ್ದನು. ಇದನ್ನು ರಾಮನು ಅನುಸರಿಸಲೇಬೇಕಾಯಿತು. ಎಲ್ಲವೂ ಮೊದಲೇ ನಿಶ್ಚಿತವಾಗಿ ಇದ್ದಿತು. ಸೀತೆಯು ಅಪಹರಣವಾಗಲೇಬೇಕಾಯಿತು. ರಾಮನು ಯುದ್ಧವನ್ನು ಮಾಡಲೇಬೇಕಾಯಿತು. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಭಾಗ್ಯ, ವಿಧಿ, ಇದಕ್ಕೆ ಆಳವಾದ ಅರ್ಥವಿದೆ. ಎಲ್ಲವೂ ಮುಂಚಿತವಾಗಿಯೇ ನಿಷ್ಕರ್ಷೆಯಾಗಿದೆ ಎಂದು ನೀವು ಭಾವಿಸಿದರೆ ಜೀವನ ನಾಟಕವಾಗುತ್ತದೆ. ನಾಟಕದಲ್ಲಿ ರಾಮನ ಪಾತ್ರವೇ ನಿಮ್ಮದಾಗಿದ್ದರೆ ಬದಲಾಯಿಸಲು ಅಸಾಧ್ಯ. ಒಂದೊಂದು ಸಂಭಾಷಣೆಯು ನಿಶ್ಚಿತವಾಗಿರುತ್ತದೆ. ರಾಮನು ಸೀತೆಗೆ ಏನಾದರೂ ಹೇಳಿದ್ದರೆ ಅದು ಪುನರಾವರ್ತನೆಯೇ ವಿನಃ ಬೇರೆ ಅಲ್ಲ. ಉದಾಹರಣೆಗೆ, ಒಂದು ಗೊತ್ತಾದ ದಿನ ನಿಮ್ಮ ಸಾವು ನಿಶ್ಚಿತವಾಗಿದ್ದರೆ ನೀವು ಸಾಯಲೇಬೇಕು. ನೀವು ಅಳಬಹುದು, ಆದರೆ ಅದು ನಿಷ್ಕರ್ಷೆ ಆಗಿ ಹೋಗಿದೆ. ನಿಮ್ಮ ಸುತ್ತ ಇಂತಿಷ್ಟೇ ಜನರು ಇರುತ್ತಾರೆಂದರೆ ಅದು ನಿಶ್ಚಯವಾಗಿದೆ. ಎಲ್ಲವೂ ಹೀಗಿದೆ ಎಂದರೆ ಜೀವನ ನಾಟಕ ಆಗಿದೆ. ಎಲ್ಲವೂ ನಿಶ್ಚಯವಾಗಿದೆ. ಅಭಿನಯಿಸುವುದೊಂದೇ ಬಾಕಿ ಉಳಿದಿರುವುದು. ಅದರಲ್ಲಿ ಅಭಿನಯಿಸಿ. ಈ 6ನೇ ತಂತ್ರ ಮಾನಸಿಕ ನಾಟಕ. 2 ಉಸಿರಾಟದ ನಡುವೆ ಇರುವ ಅಂತರದಲ್ಲಿ ಗಮನ ಇದ್ದರೆ ಜೀವನವು ಪರಿಧಿಯಲ್ಲಿ ನಡೆಯುತ್ತದೆ. ಕೇಂದ್ರದಲ್ಲಿ ನಿಮ್ಮ ಗಮನ ಇದ್ದರೆ ಪರಿಧಿಯಲ್ಲಿ ಸಹಾಯಕ ಗಮನ, ಅಂದರೆ ಗಮನದ ಹತ್ತಿರದಲ್ಲಿ ಇರುವ ಅರಿವು.
ನೀವು ಅದನ್ನು ತಿಳಿಯಬಹುದು, ಅರಿಯಬಹುದು. ಆದರೆ ಅಂತಹ ಮಹತ್ವವೇನೂ ಇಲ್ಲ. ನೀವು ಈ 6ನೇ ತಂತ್ರವನ್ನು ಅಭ್ಯಾಸ ಮಾಡಿದರೆ ಈ ಜೀವನ ಘಟನೆಗಳು ಯಾವುದೂ ನಿಮ್ಮದಲ್ಲ, ಇದು ಮತ್ಯಾರಿಗೋ ಆಗುತ್ತಿದೆ ಎಂದು ಅನಿಸುತ್ತದೆ. ನೋಡಿ, ಒಬ್ಬ ನಟ ಒಂದು ಪಾತ್ರವನ್ನು ಮಾಡಿ ಕೂಡ, ಚೆನ್ನಾಗಿ ಅಭಿನಯಿಸಿಯೂ ಕೂಡ ಆ ಪಾತ್ರಕ್ಕೆ ಅವನು ಅಂಟಿರೋದಿಲ್ಲ. ಆ ನಟನೆ ಮುಗಿದ ಮೇಲೆ ಅವನು ಆ ಪಾತ್ರದೊಂದಿಗೆ ತನ್ನನ್ನು ಗುರುತಿಸ್ಕೊಳ್ಳೋದಿಲ್ಲ. ಅದೇ ರೀತಿ ನಾವು ಇರಬೇಕು ಅಂತ. ಚೆನ್ನಾಗಿ ಅಭಿನಯಿಸು ಕೂಡ ನಮಗೆ ದುಃಖವಾದಾಗೇನೋ ಆದಾಗ ಅಲ್ಲಿ ಅಭಿನಯಿಸಿ ಕೂಡ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಅದರಿಂದ ಡಿಟ್ಯಾಚ್ ಆಗಬೇಕು ಅಂತ. ನಾನು ಬೇರೆಯವನು, ನಾನು ಈ ಶರೀರ ಮನಸ್ಸುಗಳಿಂದ ಬಾಧೆಗೊಳಪಡುವನು ನಾನಲ್ಲ, ನಾನು ಕೇವಲ ಆನಂದ ಸ್ವರೂಪಿ ಅಂತ ಅರ್ಥವಾದವನಿಗೆ ಮಾತ್ರ ಈ ಜೀವನವನ್ನು ಒಂದು ಪಾತ್ರವಾಗಿ, ನಾಟಕವಾಗಿ ಅಭಿನಯಿಸೋಕ್ಕೆ ಸಾಧ್ಯವಾಗುತ್ತೆ. ಈಗ 7ನೇ ಸೂತ್ರಕ್ಕೆ ಹೋಗೋಣ. ಕನಸಿನಲ್ಲಿ ಅರಿವು ಇರುವ ಉಸಿರಾಟದ ತಂತ್ರ. ಭೂಮಧ್ಯದಲ್ಲಿ ಇರುವ ಉಸಿರು ನಿದ್ದೆಯಲ್ಲಿ ಹೃದಯವನ್ನು ತಲುಪಿದಾಗ ಕನಸನ್ನು ಹಾಗೂ ಸಾವನ್ನು ನಿರ್ದೇಶಿಸಿ. ನೀವು ಸೂಕ್ಷ್ಮ ಪದರದಲ್ಲಿ ಪ್ರವೇಶ ಮಾಡುತ್ತಿರುವಿರಿ. ನಿಮಗೆ 3ನೇ ಕಣ್ಣಿನ ವಿಷಯ ತಿಳಿದಿದ್ದರೆ ಅನುಭವಿಸಲಾಗದ ಉಸಿರಿನ ಬಗ್ಗೆ ಗೊತ್ತಿರುತ್ತದೆ. ಕಾಣಿಸದ ಪ್ರಾಣ ಹಣೆಯ ಮಧ್ಯದಲ್ಲಿ ಇದ್ದಾಗ ಶಕ್ತಿಯು ಮಳೆಯಾಗುತ್ತದೆ. ಬೆಳಕಿನ ವೃಷ್ಟಿಯು ಹೃದಯವನ್ನು ಸೇರಿದಾಗ. ನಿದ್ದೆಯ ಆ ಕ್ಷಣದಲ್ಲಿ ಕನಸು ಹಾಗೂ ಸಾವಿನ ಮೇಲೆ ಹಿಡಿತವನ್ನು ಸಾಧಿಸಿ. ಈ ತಂತ್ರವನ್ನು 3 ಭಾಗಗಳಾಗಿ ನೋಡಿ. ಉಸಿರಾಟದಲ್ಲಿ ಪ್ರಾಣವನ್ನು ಗುರುತಿಸಲು, ಗಮನಿಸಲು ಶಕ್ಯರಾದರೆ ಕಾಣಿಸದೇ ಇರುವ, ಸ್ಪರ್ಶಿಸಲು ಅಸಾಧ್ಯವಾದ ವಸ್ತುವಲ್ಲದ್ದನ್ನು ಅನುಭವಿಸಲು ಹುಬ್ಬುಗಳ ನಡುವಣ ಜಾಗದಲ್ಲಿ ಗಮನ ಹರಿಸಬೇಕು. ನಡುವಣ ಅಂತರದಲ್ಲಿ ಗಮನ ಇದ್ದರೂ ಸಹ ಪ್ರಾಣವನ್ನು ಗುರುತಿಸಬಹುದು. ಹೊಕ್ಕುಳ ಕೇಂದ್ರದ ಬಳಿ ಉಸಿರು ತಿರುಗುವಿಕೆಯನ್ನು ಗಮನಿಸಿದರೂ ತಿಳಿಯುತ್ತದೆ. ಇವೆಲ್ಲದರಲ್ಲಿ ಸುಲಭವಾಗಿ ಗುರುತಿಸಲ್ಪಡುವುದು 3ನೇ ಕಣ್ಣಿನ ಬಳಿ. ಇಲ್ಲಿ ಪ್ರಾಣದ ಚಲನೆ ತಿಳಿಯುತ್ತದೆ. ಈ ಪ್ರಾಣದ ಹರಿವು ನಿಮಗೆ ತಿಳಿಯುವುದಾದರೆ ನಿಮ್ಮ ಸಾವಿನ ದಿನವನ್ನು 6 ತಿಂಗಳ ಮುಂಚೆ ತಿಳಿಯಬಹುದು. ಸಾಧು ಸಂತರು ತಮ್ಮ ಸಾವಿನ ದಿನವನ್ನು ಮುಂಚಿತವಾಗಿ ಹೇಳುವುದು ಈ ರೀತಿ ತಿಳಿಯುವುದರಿಂದ. ಒಳಹರಿವಿನ ಪ್ರಾಣವು ಹೊರಮುಖವಾಯಿತೆಂದರೆ ಈ ಸತ್ಯವನ್ನು ತಿಳಿಯಬಹುದು. ಒಳಮುಖವಾಗಿರುವ ಚಲನೆ ವಿರುದ್ಧವಾಗುತ್ತದೆ. ಈ ಅವ್ಯಕ್ತವಾದ ಪ್ರಾಣ ತಿಳಿಯದಿರುವುದರಿಂದ ಈ ಸತ್ಯವು ಬೇಗನೆಯೇ ತಿಳಿಯುವುದಿಲ್ಲ. ಗೊತ್ತಿರುವುದು ಉಸಿರನ್ನು ಒಳಗೆ ತೆಗೆದುಕೊಂಡು ಹೋಗುವ ವಾಹಕ ಮಾತ್ರ. ಉಸಿರನ್ನು ಒಳಗೆ ತೆಗೆದುಕೊಂಡು ಹೋದ ವಾಹಕ ಖಾಲಿಯಾಗಿ ವಾಪಸ್ಸು ಬರುತ್ತದೆ. ಪುನಃ ತುಂಬಿಕೊಂಡು ಬರುತ್ತದೆ, ಖಾಲಿಯಾಗುತ್ತದೆ. ಒಳಹೋಗುವ ಬರುವ ಉಸಿರಾಟ ಒಂದೇ ಆಗಿರುತ್ತದೆ. ಆದರೆ ಒಳಬರುವಾಗ ಪ್ರಾಣ ಇರುತ್ತದೆ, ಹೊರಹೋಗುವಾಗ ಪ್ರಾಣ ಇರುವುದಿಲ್ಲ. ವಾಹಕ ಖಾಲಿಯಾಗಿ ಹೊರ ಹೋಗುತ್ತದೆ. ಪ್ರಾಣವನ್ನು ತೆಗೆದುಕೊಂಡು ಉಸಿರನ್ನು ಹಾಗೆಯೇ ವಾಪಸ್ಸು ಕಳಿಸುವಿರಿ. ಸಾವು ಸಮೀಪ ಬಂದಾಗ ಈ ಪ್ರಕ್ರಿಯೆ ಹಿಂದು ಮುಂದಾಗುತ್ತದೆ. ಒಳಬರುವಾಗ ಖಾಲಿ ಬರುತ್ತದೆ, ಹೊರ ಹೋಗುವ ಉಸಿರು ಸ್ವಲ್ಪ ಸ್ವಲ್ಪವೇ ಒಳಗಿರುವ ಪ್ರಾಣವನ್ನು ಹೊರಗೆ ಕೊಂಡೊಯ್ಯುತ್ತದೆ. ಈ ಅವ್ಯಕ್ತ ಪ್ರಾಣವನ್ನು ಗಮನಿಸಬಲ್ಲವರಿಗೆ ಸಾವಿನ ದಿನವನ್ನು ಗೊತ್ತುಪಡಿಸಿಕೊಳ್ಳಬಹುದು. ತಂತ್ರದ ರೀತಿ. ಇನ್ನೇನು ನಿದ್ದೆ ಆವರಿಸುತ್ತಿದೆ ಎನ್ನುವ ಸಮಯದಲ್ಲಿ ಈ ತಂತ್ರವನ್ನು ಅಭ್ಯಾಸ ಮಾಡಬೇಕು. ಬೇರೆ ಯಾವುದೇ ಸಮಯ ಈ ತಂತ್ರಕ್ಕೆ ಸೂಕ್ತ ಅಲ್ಲ. ನಿದ್ದೆಯ ಮಂಪರು ಬಂದು ಅರಿವನ್ನು ಕಳೆದುಕೊಳ್ಳುವ ಸಮಯದಲ್ಲಿ ಉಸಿರಿನ ಜೊತೆಯಲ್ಲಿ ಹರಿಯುವ ಅವ್ಯಕ್ತ ಪ್ರಾಣವನ್ನು ಗಮನಿಸಿ. ಉಸಿರಿನ ಜೊತೆಯಲ್ಲಿ ಈ ಪ್ರಾಣವು ಹೃದಯಕ್ಕೆ ಪ್ರವೇಶ ಮಾಡುತ್ತದೆ ಎಂದು ಭಾವಿಸಿ, ನಿರಂತರ ಭಾವಿಸಿ. ಈ ರೀತಿಯ ಭಾವನೆಯಲ್ಲಿ ಇರುವಾಗ ನಿದ್ರೆ ಆವರಿಸಲಿ. ಸಾಮಾನ್ಯವಾಗಿ ನಮ್ಮ ಕನಸನ್ನು ನಾವು ತಿಳಿಯುವುದು, ನೆನಪಿಸಿಕೊಳ್ಳುವುದು ಅಸಾಧ್ಯ. ಈ ತಂತ್ರದಿಂದ ಕನಸಿನ ಬಗ್ಗೆ ಎಚ್ಚರವಿರುತ್ತದೆ. ನಾವು ಕನಸನ್ನು ಕಾಣುತ್ತಿದ್ದರೂ ಅದು ಸತ್ಯವೆಂದು ನಂಬಿರುತ್ತೇವೆ. ಇದು ಆಗುವುದು 3ನೇ ಕಣ್ಣಿನಿಂದ. ಕನಸನ್ನು ಕಾಣುತ್ತಿರಬೇಕಾದರೆ 2 ಕಣ್ಣುಗಳು ಮೇಲಕ್ಕೆ 3ನೇ ಕಣ್ಣಿನಲ್ಲಿ ಕೇಂದ್ರೀಕೃತವಾಗುತ್ತದೆ. ದೊಡ್ಡವರ ನಿದ್ದೆ ಆಳವಿರುವುದಿಲ್ಲ. ನಿದ್ದೆ ಮಾಡುತ್ತಿರುವ ಮಕ್ಕಳ ಕಣ್ಣನ್ನು ನೋಡಿ, ಅದು ಮೇಲುಗಡೆ 3ನೇ ಕಣ್ಣಿನಲ್ಲಿ ನಿಂತಿರುತ್ತದೆ. ದೊಡ್ಡವರು ಗಾಢ ನಿದ್ರೆಯಲ್ಲಿ ಇರುವಂತೆ ಇರುತ್ತದೆ, ನಿದ್ರೆ ಬಂದಿರುವುದಿಲ್ಲ. ಮಕ್ಕಳು 3ನೇ ಕಣ್ಣಿನಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಕನಸುಗಳು ನಿಜವಾದ ಘಟನೆಗಳ ತರಹ ಇರುತ್ತವೆ. ಅವರಿಗೆ ಕನಸಿನ ಮೇಲೆ ಹಿಡಿತವಿರುವುದಿಲ್ಲ. ಬೆಳಿಗ್ಗೆ ಎದ್ದಾಗ ಅವರಿಗೆ ತಿಳಿಯುವುದು, ರಾತ್ರಿ ಕಂಡದ್ದು ಕನಸು, ಅದು ನಿಜವಲ್ಲ. ಇಲ್ಲಿ 2 ಪದರ. ಕಂಡದ್ದು ಕನಸು, ಎಚ್ಚರ ಇಲ್ಲ, ಹಾಗೂ ಎಚ್ಚರದಿಂದ ಕನಸು ಕಂಡು ಅರಿವಿನಿಂದ ಇರುವುದು. ಈ ಎಚ್ಚರ ಇದ್ದರೆ ಕನಸು ಹಾಗೂ ಸಾವನ್ನು ನಿರ್ದೇಶಿಸಬಹುದು. ಕನಸಿನ ಬಗ್ಗೆ ಎಚ್ಚರ ಬಂದರೆ ನೀವು 2 ಕೆಲಸ ಮಾಡಬಹುದು.
ಒಂದು, ಬೇಕಾದ ಕನಸನ್ನು ನೀವೇ ಕಾಣಬಹುದು. ಸಾಮಾನ್ಯವಾಗಿ ಇದು ಅಸಾಧ್ಯ. ಬೇಡದ ಕನಸನ್ನು ಕಂಡು ಭಯದಿಂದ ಎಚ್ಚರವಾಗುವುದೇ ಜಾಸ್ತಿ. ಬಯಸಿದ ಕನಸನ್ನು ಕಾಣುವುದು ನಮ್ಮ ಕೈಯಲ್ಲಿ ಇಲ್ಲ. ಕನಸಿನ ಬಲುಪಶಿಗಳು ನಾವು. ಕನಸನ್ನು ಕಾಣದೆ ನಿಲ್ಲಿಸಲು ಆಗುವುದಿಲ್ಲ, ಅಥವಾ ನಾವೇ ಸೃಷ್ಟಿಸಲು ಅಸಾಧ್ಯ. ಈ ತಂತ್ರದಿಂದ, ಅಂದರೆ ನಿದ್ದೆಯು ಬರುವ ಹಂತದಲ್ಲಿ ಪ್ರಾಣವು ಹೃದಯದಲ್ಲಿ ತುಂಬಿ ಬರುವುದನ್ನು ಗಮನಿಸಿದಾಗ ನೀವು ಕನಸನ್ನು ಸಾಧಿಸಬಹುದು. ಇದು ಒಂದು ಅಪೂರ್ವವಾದ ಸಿದ್ಧಿ. ನಿದ್ದೆಯಲ್ಲಿ ಇಂತಹುದೇ ಕನಸು ಬೀಳಬೇಕೆಂದರೆ ಅಂತಹುದೇ ಬರುತ್ತದೆ, ಬೇಡವೆಂದರೆ ಇಲ್ಲ. ಹಾಗಾದರೆ ಈ ಕನಸುಗಳ ಮೇಲೆ ಹಿಡಿತ ಸಾಧಿಸುವುದರಿಂದ ಏನು ಫಲ? ಒಂದು ಬಾರಿ ಹಿಡಿತ ಸಾಧಿಸಿದ್ದಾದರೆ ನಿಮಗೆ ಕನಸುಗಳೇ ಇರುವುದಿಲ್ಲ. ಕನಸುಗಳು ನಿಲ್ಲುತ್ತವೆ. ಕನಸುಗಳು ನಿಂತರೆ ನಿಮ್ಮ ನಿದ್ದೆಯ ಗುಣಮಟ್ಟ ಜಾಸ್ತಿಯಾಗುತ್ತದೆ. ಈ ಗುಣಮಟ್ಟ ಬೇರೆಯದೇ ಆಗಿರುತ್ತದೆ. ಅದು ಸಾವಿನಷ್ಟೇ ಗುಣಮಟ್ಟದ್ದಾಗಿರುತ್ತದೆ. ಕನಸುಗಳ ನಿದ್ರೆ ನಮ್ಮನ್ನು ಮೇಲ್ಪದರದಲ್ಲಿ ಇಟ್ಟಿರುತ್ತದೆ. ಕನಸುಗಳೇ ಇಲ್ಲದಿದ್ದಲ್ಲಿ ಸಮುದ್ರದ ಆಳಕ್ಕೆ ಇಳಿಯಬಹುದು. ಸಾವು ಹೀಗೆ. ಭಾರತದಲ್ಲಿ ನಿದ್ದೆಗೆ ಸಣ್ಣ ಸಾವು ಎಂದು ಕರೆಯುತ್ತಾರೆ. ಗುಣದಲ್ಲಿ ಎರಡೂ ಒಂದೇ. ದಿನನಿತ್ಯದ ಸಾವು ನಿದ್ದೆ. ಜನ್ಮದ್ದು ದೊಡ್ಡ ಸಾವು. ನಿತ್ಯ ಕೆಲಸದಲ್ಲಿ ದಣಿಯುವಿರಿ, ನಿದ್ದೆ ಬರುತ್ತದೆ. ನಂತರ ಬೆಳಗಿನ ಹೊತ್ತಿಗೆ ಶಕ್ತಿ ತುಂಬಿಕೊಂಡು ಪುನರ್ಜನ್ಮ ಬರುತ್ತದೆ. 70-80 ವರ್ಷಗಳ ನಂತರ ಈ ಸಣ್ಣ ನಿದ್ದೆ ಸಾಲದಾಗಿ ನಿದ್ದೆಗೆ ಜಾಸ್ತಿ ಸಮಯ ಬೇಕೆಂದಾಗ ಸಾವು. ಇದಾದ ನಂತರ ಪುನರ್ಜನ್ಮ ಹೊಸ ದೇಹದೊಂದಿಗೆ. ಕನಸಿಲ್ಲದ ನಿದ್ದೆಯ ವಿಚಾರ ಗೊತ್ತು ಎಂದಾಗ ಹಾಗೂ ಅರಿವು ಇದೆ ಎಂದಾದಾಗ ಸಾವಿನ ಭಯ ಹೊರಟು ಹೋಗುತ್ತದೆ. ಯಾರೂ ಸತ್ತಿಲ್ಲ, ಯಾರೂ ಸಾಯುವುದಿಲ್ಲ, ಅದೊಂದೇ ಅಸಾಧ್ಯತೆ. ಸ್ವಲ್ಪ ದಿನಗಳ ಕೆಳಗೆ ಸಾವೊಂದೇ ಅನಿವಾರ್ಯ ಎಂದು ಹೇಳುತ್ತಿದ್ದೆ. ಈಗ ಹೇಳುವುದು ಸಾವು ಅಸಾಧ್ಯ. ಏಕೆಂದರೆ ಜಗತ್ತೇ ಜೀವನ, ಪುನಃ ಪುನಃ ಪುನರ್ಜನ್ಮ. ನಿದ್ರೆಯು ಹಳೆಯ ನೆನಪುಗಳನ್ನು ತೊಡೆದು ಹಾಕುತ್ತದೆ. ಟೇಪ್ ರೆಕಾರ್ಡ್ನಲ್ಲಿ ಅಳಿಸುವಂತೆ ನಿದ್ರೆಯ ಕಾರ್ಯ ಮುಗಿದ ತಕ್ಷಣ ಅಳಿಸಿ ಹೋಗುತ್ತದೆ. ಈ ರೀತಿ ಬೆಳಗಿನ ನೆನಪು ಮಧ್ಯಾಹ್ನದ ನಿದ್ರೆ ಆದ ತಕ್ಷಣ, ಆದರೆ ಸಂಜೆಯ ವೇಳೆಗೆ ಬೆಳಗ್ಗೆ ಸತ್ತಿರುತ್ತದೆ. ಮುಂದುವರಿಕೆ ನಿಂತು ನಿದ್ರೆ ಯಾರು ಮಾಡಿದ್ದು ಎಂದು ನೆನಪಿಸಿಕೊಳ್ಳುವಂತೆ ಆಗುತ್ತದೆ. ಇದು ಸ್ವಾಭಾವಿಕವಾಗಿ ಆಗಿ ಪುನರ್ಜನ್ಮವಾಗುತ್ತದೆ. ಯಾರೂ ಸತ್ತಿದ್ದೇ ತಿಳಿಯುವುದಿಲ್ಲ. ಸಾವಿನ ಮೇಲೆ ಹಿಡಿತ ಸಾಧಿಸುವುದರಿಂದ ಇನ್ನೊಂದು ಅರ್ಥವಿದೆ. ಸಾವು ಕೇವಲ ನಿದ್ದೆ ಎಂದರೆ ನಿಮಗೆ ಬೇಕಾದಂತೆ ಕನಸನ್ನು ತಿರುಗಿಸಬಹುದು ಹಾಗೂ ಸಾವನ್ನು ಹಿಡಿತದಲ್ಲಿ ಇರಿಸಬಹುದು. ನೀವು ಯಾವಾಗ ಯಾರಲ್ಲಿ ಹುಟ್ಟಬೇಕು ಎಂಬುದನ್ನು ನೀವೇ ನಿರ್ಧರಿಸಬಹುದು. ಬುದ್ಧನು ಸತ್ತನು. ಇದು ಬುದ್ಧನ ಹಿಂದಿನ ಜನ್ಮದ ರಹಸ್ಯ. ಅಂದರೆ ನಿಜವಾದ ಬುದ್ಧನಾಗುವ ಹಿಂದಿನದು. ತಾನು ಮುಂದೆ ಯಾರಲ್ಲಿ ಹುಟ್ಟಬೇಕು, ಯಾರು ತನ್ನ ಅಮ್ಮ, ಯಾರು ಅಪ್ಪ ಎಲ್ಲವನ್ನು ನಿರ್ಧರಿಸಿದ್ದನು. ಹುಟ್ಟಿದ ತಕ್ಷಣ ಅಮ್ಮ ಸಾಯುತ್ತಾಳೆ. ಗರ್ಭದಲ್ಲಿ ಇಂತಹುದೇ ಅಸಂಬದ್ಧ ಕನಸುಗಳನ್ನು ಕಾಣುತ್ತಿರುತ್ತಾಳೆ. ಇವೆಲ್ಲವನ್ನು ಕಲ್ಪನೆ ಮಾಡಿ ಇರಿಸಿದ್ದನು. ಇದೇ ರೀತಿ ಬುದ್ಧನ ಅಮ್ಮ ಕನಸುಗಳನ್ನು ಪದೇ ಪದೇ ಕಾಣುತ್ತಿದ್ದಳು. ಅರ್ಥವಾಗಲಿಲ್ಲ. ಕನಸಿಗೆ ಅರ್ಥ ಹೇಳುವವರನ್ನು ಕರೆಸಿ ಅರ್ಥವನ್ನು ವಿಚಾರಿಸಿದರು. ಫ್ರೆಡ್ ಒಬ್ಬನೇ ಕನಸುಗಳಿಗೆ ಅರ್ಥ ಹೇಳುವವನಾಗಿರಲಿಲ್ಲ. ತಿಳಿಯಿರಿ, ಪೂರ್ವಕಾಲದಲ್ಲೇ ಕನಸಿಗೆ ಅರ್ಥ ಹೇಳುವ ಜನ ಇದ್ದರು. ಪಾಶ್ಚಾತ್ಯ ದೇಶದಲ್ಲಿ ಫ್ರೆಡ್ ಮೊದಲಿಗ ಅಷ್ಟೆ. ಕನಸಿನ ಅರ್ಥ ಏನು? ಇದರ ಬಗ್ಗೆ ನನಗೆ ಭಯ ಮೂಡುತ್ತಿದೆ, ಇದು ಪದೇ ಪದೇ ಬರುತ್ತಿದೆ, ಹಾಗೂ ಇವೆಲ್ಲವೂ ಅಪರೂಪದವು. ನೋಡಿದ ಚಿತ್ರವನ್ನೇ ಪದೇ ಪದೇ ನೋಡುತ್ತಿದ್ದರೆ ಏನಾಗಬಹುದು ಎಂದು ಅಪ್ಪ ಕೇಳಿದ. ನೀನು ಅತ್ಯಂತ ದೊಡ್ಡ ಜೀವಕ್ಕೆ ಅಪ್ಪನಾಗುವ ಕಾಲ ಬಂದಿದೆ. ಬುದ್ಧನಾಗುವ ಯೋಗ್ಯತೆ ಇರುವವ ನಿನ್ನ ಮಗನಾಗುತ್ತಾನೆ. ಆದರೆ ನಿನ್ನ ಹೆಂಡತಿಗೆ ಅಪಾಯವಿದೆ. ಈ ರೀತಿ ಯೋಗ್ಯತೆ ಇರುವ ಮಗ ಹುಟ್ಟಿದಾಗಲೆಲ್ಲ ಅಮ್ಮನ ಜೀವ ಹೋಗಿದೆ. ಈ ರೀತಿ ಏಕೆಂದು ನಮಗೆ ತಿಳಿದಿಲ್ಲ. ಹುಟ್ಟುವ ಜೀವ ಇದೇ ರೀತಿ ಆಗಬೇಕೆಂದು ಎಲ್ಲ ಸಂದರ್ಭದಲ್ಲಿ ಬಯಸಿದೆ ಎಂದಷ್ಟೇ ಹೇಳಬಹುದು. ನಂತರ ಬುದ್ಧನನ್ನು ಕೇಳಿದರು, ನೀನು ಹುಟ್ಟಿದಾಗಲೆಲ್ಲ ಅಮ್ಮ ಸಾಯುವುದು ಏಕೆ? ಬುದ್ಧನಂತವರಿಗೆ ಒಮ್ಮೆ ಜನ್ಮ ಕೊಡುವುದು ಎಂದರೆ ಸಾಮಾನ್ಯ ಮಾತಲ್ಲ. ಹಾಗೂ ಆಕೆ ಸಾಮಾನ್ಯ ತಾಯಿ ಅಲ್ಲ. ನಂತರ ಆಕೆಗೆ ಜೀವನ ನೀರಸವಾಗುತ್ತದೆ ಹಾಗೂ ಪರಿಪೂರ್ಣತೆ ಬಂದಿರುತ್ತದೆ. ಇದರಿಂದ ಆಕೆ ಬೇರೆ ಜನ್ಮದಿಂದಲೇ ಬರಬೇಕಾಗುವುದು. ಇದು ಅತ್ಯಂತ ಉನ್ನತ. ಅದರ ನಂತರ ಏನೂ ಇರುವುದಿಲ್ಲ. ಬುದ್ಧನ ಇಚ್ಛೆಯಂತೆ ಆತನ ತಾಯಿ ತಾಳೆ ಮರದ ಕೆಳಗೆ ನಿಂತಿರುವಾಗ ಜನ್ಮವಾಯಿತು. ಹಾಗೂ ಹುಟ್ಟಿದ ತಕ್ಷಣ 7 ಹೆಜ್ಜೆ ನಡೆದು ಮುಂದೆ ಹೋದನು. ಈ ಸೂಚನೆಗಳು ಬುದ್ಧನ ಹುಟ್ಟನ್ನು ಸ್ಪಷ್ಟಪಡಿಸಿದವು. ಈಗ ಬುದ್ಧನದು ಮಾತ್ರವಲ್ಲ, ಜೀಸಸ್ ಹಾಗೂ ಮಹಾವೀರ
ಹಾಗೂ ಎಲ್ಲ ಜೈನ ತೀರ್ಥಂಕರರು ಸಹ ತಮ್ಮ ಹುಟ್ಟನ್ನು ಮುಂಚೆಯೇ ತಿಳಿಸಿದ್ದರು. ನಾವು ಬಲಿಪಶುಗಳು. ನಾವು ಹುಟ್ಟಿದ್ದು ಸಾಯುವುದು ಏಕೆಂದು ತಿಳಿದಿಲ್ಲ. ಈ ರೀತಿ ನಮ್ಮನ್ನು ನಡೆಸುತ್ತಿರುವವರು ಯಾರು, ಏಕೆ, ಕಾರಣ ಗೊತ್ತಿಲ್ಲ. ಎಲ್ಲವೂ ಆಕಸ್ಮಿಕವೇ. ನಾವು ಈ ವಿಷಯದಲ್ಲಿ ಸಿದ್ಧರಲ್ಲ. ಒಮ್ಮೆ ಸಿದ್ಧರಾದರೆ ಅದು ಹೀಗೆ ಇರುವುದಿಲ್ಲ. ಇಲ್ಲಿಗೆ 7ನೇ ಸೂತ್ರ ಮುಗಿಯಿತು. ಮುಂದಿನ ಸೂತ್ರಕ್ಕೆ ಮುಂದಿನ ಭಾಗದಲ್ಲಿ ನೋಡೋಣ.